ಸನ್ಮಾನ ಮಾಡಿದ್ದೆ ಸಾಗರದಾಗ. ಹೌದಾ? ಯಾವಾಗ? ಒಂದು ತಿಂಗಳಲ್ಲಿ. ಒಂದು ತಿಂಗಳ? ಓಹೋ, ಹಾಂ ಹಾಂ ಹಾಂ. ಯಾವ ಸಂಘದವರ ಅಥವಾ ಸಮಾಜ? ಸಮಾಜ ಅಲ್ಲ, ಅದು ದಾನ ಭಟ್ರು ಅಂತ ಲಕ್ಕುನ ಹೆಣ್ಣು ಕೊಟ್ಟಿದ್ದು ಅವರಿಗೆ. ಹೊರಟೆ ಮಾವನ್ನ ಮಗನ ಸೊಡ್ಗ. ಓಹೋ, ಚಂದ್ರನ ಸೊಡ್ಗ. ಹಾಂ 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 ಹಾಂ. ಬರಲೇಬೇಕು ಅದು ಒಂದು ಸನ್ಮಾನ ಅದು. ಯಾವ ವಿಷಯದ ಬಗ್ಗೆ ಸನ್ಮಾನ? ದೇಶ ಅಂತ ಒಬ್ಬರೇ ಮಂತ್ರದಿಂದ ಕೆಲಸ ಯಾರು ಮಾಡ್ತಂತ ಅದು ಅನುಷ್ಠಾನಗಳು ಅವಳಿಂದ ಜೀವನ ಕಣ್ಕಾಲ ಇಷ್ಟೆಲ್ಲ ಮಾಡಿದಂತ ಯಾರಾದ್ರೆ ಕೇಳಿದೆ. ಕಾಶಿಗೆ ನೀವು ಎಷ್ಟು ಸರಿ ಹೋಗಿ ಬಂದಿ? 14 ಸತಿ ಹೋಗಿ. 14 ಸರಿ? ಒಂದು ಸತಿ ಜನ ಕರ್ಕೊಂಡು ಹೋಗಿದ್ದೆ, ಒಂದು ಸತಿ ಕಡೆಯಲ್ಲಿ ಆನೆ ಆಯಿತು. ಹಾಂ ಹಾಂ ಹಾಂ. ಮೊದಲನೇ ಸರಿ ಜನರು ಕರ್ಕೊಂಡು ಹೋಗಿ ಜೊತೆಗೆ ಹೋಗಿದ್ದು? ಜೊತೆ ಒಟ್ಟಿಗೆ ಮಾಡಿದ್ದೆ. ಹಾಂ ಹಾಂ ಹಾಂ. ಮೊದಲನೇ ಸರಿ ಬೇರೆಯವ್ರು ಕರ್ಕೊಂಡು ಹೋಗಿದ್ವಾ? ಅವರೇ ಕರ್ಕೊಂಡು ಆನೆ ಓದ್ತಿರಲ್ಲ ಯಾವ ಭಟ್ರ ಹೋಗಿದ್ದೆ ಅಂತ. ಅವರು ಅಂದರೆ ಯಾರು? ವಿಘ್ನೇಶ್ವರ ಭಟ್ರು ಅಂತ. ಓ, ವಿಘ್ನೇಶ್ವರ ಭಟ್ರು. ಗೋಕರ್ಣದಲ್ಲಿ ಅವ್ರಿಂದ ಹೋಗ್ಕೊಂಡು. ಗೋಕರ್ಣದವ್ರು ಅವರ? ಹಾಂ ಹಾಂ ಹಾಂ. ಆಗಲಿ. ಅಲ್ಲಿಂದ ಅಲ್ಲಿ ಅವರು ವರ್ಷ ಅದೇ ಸಂದರ್ಭ ಹೋದೆ. ಹಾಂ ಹಾಂ ಹಾಂ. ಅಂದರೆ ಅದು ಯಾವ ಇಸ್ವಿನ ಬಹುಶಃ ಅದು ನೆನಪಿಲ್ಲ. ಆಗಲಿ. ಅಂತೂ 30ನೇ ವರ್ಷ ಅಲ್ದೆ ನಿಮ್ಮದು? ಅಂದರೆ ಈಗ ಎಷ್ಟನೇ ವಯಸ್ಸು? ಈಗ ಎಷ್ಟನೇ ವಯಸ್ಸು? 77 ಅಲ್ಲ? 77 ಅಂದರೆ 1930. ಅಡ್ಡಿಲ್ಲ, 30ನೇ ವರ್ಷ ಅಲ್ಲ? ಆಗಲಿ, ತೊಂದರೆ. ಅವಾಗೆಲ್ಲ ವಾಹನ ಸೌಕರ್ಯ ಇತ್ತು. ಹಾಂ, ರೈಲು 2 ಇತ್ತು, ಬೊಂಬಾಯಿಂದ ಇತ್ತು. ಹಾಂ, ಅವರು ಮೊದಲು ಹೋಗೋಣ ಸತ್ತು ಬಿಡಿ ಓಟ ಕಡೆಗೆ ಬಿಡಿ ಓಟ ಹೋಯ್ತು. ನಾವು ಜವಾಬ್ದಾರಿ ಬಿಡಿ ಓಟ ಕಡೆ ನಾನು ಮನಸ್ಸು ಮಾಡಿ ಧೈರ್ಯ ಮಾಡಿ ಹೇಳಕ್ಕೆ ಹೊತ್ತಿಗೆ ಕಾಶಿ ಆಗ್ತದೆ. ಹೆಂಗೆ ರೈಲೆಲ್ಲ ಟಿಕೆಟ್ ತಗೊಳ್ಳೋದ್ರಲ್ಲಿ ಇದೆಲ್ಲ ಕಷ್ಟ ಆಗ್ತಿರ್ಲಿಲ್ಲ? ಇಲ್ಲೇ ಸಾಗರ ತಗೊಂಡು ಮಾಡಿ ಸಾಗರದಿಂದ? ಹಾಂ 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 ಹಾಂ. ಕಡೆಗೆ ಭಾಳ ಕತೆ ಹೋಗ್ತು. ಅದೇನಂದ್ರೆ ಹಾಂ, ಹಿಂದಿ ಪರೀಕ್ಷೆಂಡು ಕಲ್ತ್ಬಿಡಿ. ಹಾಂ, ನನಗೆ ಬೇಕಾವ ಅಷ್ಟು ಖರ್ಚಿಗೆ. ಹಾಂ, ಕಹಾ ಜಾವ ಎಲ್ಲಿ ಹೋಗ್ತೇವೆ ಇದು ಯಾವ ನಾಮ ಕ್ಯಾ ಇವೆಲ್ಲ ಬರ್ಷೆ ಮಾಡಿ. ಹಾಂ, ಎಲ್ಲ ಕಲ್ತ್ಬಿಟ್ಟು ಆ ಕಾಶಿಗೆ ಹೋಗೋದು ಮಾಡ್ಕೊಂಡಿದ್ದೆ. ಅಡ್ಡಿಲ್ಲ, ಕುಡ್ಕೊಳ್ಳಿ ತೊಂದರಲ್ಲ. ಕಾಫಿ ಕುಡ್ಕೊಳ್ಳಿ. ಕಡೆಗೆ ಕಾಶಿ ಹೋಗೋದು ಎಲ್ಲ ಹೇಳಿದ್ರೆ ಯಾವಾಗಲೇ ಹೋಗ್ತೀನಿ ಅಂತ. ಕಡೆಗೆಲ್ಲ ಬೇಡ ಅಂತ ಹೇಳಿದ ಬೇಡ ಬಂದ ಹೇಳ್ತಾ ಹೋಗ್ತಿದ್ದೆ ಹೇಳ್ತಾ ಇದ್ದೆ. ಕಡೆಗೆ ಹೋಗ್ತಿದ್ದೆ ಎಲ್ಲ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಹೋಗ್ತೀವಿ ಹೋಗಿ ಒಬ್ಬನೇ ಹೋಗ್ತಿದ್ದು ಎಲ್ಲ ವಯಸ್ಸು ಹೋಗ್ತದೆ. ಇಲ್ಲೆಲ್ಲ ಬೇಡ ಹೇಳ್ತಾ ಕಣ್ಕಂಬದೇ ಬೇಡ ಸಾಧ್ಯ ಹೋಗ್ತದೆ ಅಂತ ಹೇಳಿ ಯಾರ ಜೊತೆಯಿಂದ ಹೋಗಲ್ಲ ಅಂತ ಹೇಳ್ದ. ಏನೋ ಹೋಗಿ ಸಾಕು ಯಾರ ಜೊತೆಯಿಂದ ಹೋಗೋಣ ಹೋಗೋದು ಹೇಳ್ದ. ಇಲ್ಲ ಹೋಗ್ತಿದ್ದೆ ಹೇಳ್ತದೆ. ಹಂಗೆ ಹೇಳ್ತದೆ. ಹಂಗೆ ಹೋಗ್ತಿದ್ದಾಗ ಒಬ್ಬರು ಕಾಶಿ ಕಡೆ ಭಟ್ರು ಸುಬ್ರಾಯ ಭಾಗವತರು ಅಂತ ಒಬ್ಬರು ಪರಿಚಯ ಊರು ಬಂದ ಈ ಕಡೆ ಶಿವಾನಂದ ಮೂರ್ತಿ ಮಾಡಿಸ್ಕೊಂಡ ಬಿಲುಂಜಿಗೆ ಬಂದ. ತಿಮ್ಮಪ್ಪನವ್ರ ಪರಮೇಶ್ವರನ್ ಅಂತ ಅಪ್ಪ ಹೋಗಲ ಒಬ್ಬರ ಜೊತೆ ಇದ್ದ ಹೋಗಲ ಜೊತೆ ಮಾಡಿಕೊಡ್ತೀನಿ ಅಂತ ಹೋಗೋದು ಮಾಡ್ಕೊಂಡಿದ್ದೆ ಇದೇ ದಿವಸದಲ್ಲೇ. ಏನೋ ಜೊತೆಗೆ ಹೋಗಲ ಅನ್ನ ಒಟ್ಟು ಹೇಗೆ ಕಳಿಸ ಪರಮೇಶ್ವರನ ತಂದೆ ತಮ್ಮನೆ ಬರಲಿ ಅಂತ. ಕಾಶಿ ಭಟ್ರು ಬೆನ್ನ ಹೋಗಲ ಕರ್ಕೊಂಡು ಹೋಗ್ಬಿಟ್ಟು ಹೋಗ್ತಾ ಪರಮೇಶ್ವರ ಅಂದ್ರೆ ಯಾವ ಗೊತ್ತಿಲ್ಲ. MT ಪರಮೇಶ್ವರ ಅಂತಲ್ಲ? ನಿಮ್ಗೆ ಗೊತ್ತಿಲ್ಲ ಅವರು. ಹಾಂ, ಅಲ್ಲ ಯಾವ ಊರು ಅವರು? ಹೌದಾ? ಅವರಪ್ಪ ಹೇಗೆ ಬರ್ರಿ ಕಾಶಿ ಭಟ್ರ ಬೈಯಿಂದ ಹೋಗ್ತಿ ಹೇಳಿದ್ರೆ ಮತ್ತೆ ಕರ್ಕೊಂಡು ಹೋಗ್ತಿ ಕೇಳಿ ಹೋಗಿ ಬಿಟ್ಟು ಹೋಗಲ್ಲ ನೀವು ಒಬ್ಬರು ಹೋಗಲ್ಲ ನನ್ನ ಒಟ್ಟಿಗೆ ಹೋಗಿ ಆ ಹೋಗಿ ಆ ಭಾಗದಲ್ಲಿ ಗೊತ್ತಿತ್ತು. ಹೆಂಗೆ ಮೊದಲು ಹಿಂದೆ ಹೋಗಿದ್ದು ಗೊತ್ತಿತ್ತು. ನೀವು ನೋಡಿದೆ ಆ ಕಾಶಿ ಬರ್ತಾರೆ ಹೋಗಿ ಮಾಡಿದ್ದಾರೆ. ತಾವು ಒಬ್ಬರು ಹೊಂಟಿದ್ದಾರೆ. ಅವ್ರು ಕರ್ಕೊಂಡು ಹೋಗಿದ್ದಾರೆ. ಅವ್ರು ದುಡ್ಡು ಕೊಡ್ತಾರೆ. ಅವ್ರು ದುಡ್ಡು ಖರ್ಚು ಹೋಗಿ ಇಲ್ಲಿ ಹೇಳಿದ್ರು ಅವ್ರು ಬಿಟ್ಕೊಡಿ ಅಂದ್ರ ಪರಮೇಶ್ವರ ತಂದೆ. ಅಡ್ಡಿಲ್ಲ ಬಂದಿಲ್ಲ. ನಾನು ಕರ್ಕೊಂಡು ಹೋಗ್ತೀನಿ ಅಡ್ಡಿಲ್ಲ ಬೇಡ. ಅಲ್ಲ ಹಿಂದೆ ಹೋಗಿ ಬಟ್ರನೇ ಹೋಗ್ತೇನೆ. ಮೊದಲ ಮುಂಚೆ ಹೋದ ಆ ಬಟ್ರನ ಪರಿಚಯ ಇತ್ತು. ಹಿಂಗೆ ಮೊದಲ ಮುಂಚೆ 9 ತಿಂಗಳಿದ್ದಾಗ ಅದೇ ಗುರುತ ಮೇಲೆ ಅಡ್ಡಿಲ್ಲ ಅಂತ ಹೋದು. ಅವ್ರು ಹೋಗ್ಬಿಡು ಆತಂದು ಕರ್ಕೊಂಡು ಹೋಗ್ಬೇಕು ಅಂತ ಆತು. ಇಂಥ ದಿವಸ ಇಂಥ ದಿವಸ ಇಂಥ ನಾ ಬರ್ತೇನೆ ನೀವು ರೆಡಿ ಮಾಡ್ಕೊಳ್ಳಿ ಬಿಡ ಹೇಳಕ್ಕೆ ಹೋದವ ಹೌದು ಮಾಡ್ಕೊಬೇಡಿ. ಅವ್ರ ನಂಬಿಕೆ ನಾ ಇಲ್ಲ. ಅವ್ನು ಹೇಳಿದ್ದಕ್ಕೆ ಹೋದ ಮುಂದೆ ನಾನು ಅವ್ರ ನಂಬಿಕೆ ಇರಲೇ ಇಲ್ಲ. ಹೋಗ್ತೀನಿ ಕರ್ಕೊಂಡು ಹೋಗ್ತೇನೆ ಹೇಳಿದ್ದವ್ರು ಮತ್ತೆ ಹಾಗೆ ಮತ್ತೆ ಇನ್ನದ ಅಂತ ಹೋದೆ. ಕಡೆ ಬರ್ಬೇಕು ಯಾವ ಸಂತೆ ಬರ್ತಾರೆ ಎಂತ ನೀವು ಹೇಳ್ದಾಗ ಅಲ್ಲೇ ಬಿಟ್ಬಿಡೋದು ಅಂದ್ಬಿಡ. ಬಟ್ ಇದೇ ಬಿಟ್ಟು ಆವಾಗ ಏನಾಯ್ತು ಅಂದರೆ
ಒಂದು ತಿಂಗಳು ಅಥವಾ ಎಲ್ಲ ಒಂದು ವಾರ ಕಳತ್ತ ಬರ್ತಾ ಅಂತ ಅದು ಮರದ ಗಂಟು ಕೊಟ್ಟೆ ಏನಕ್ಕೆ ಹೋಗುತ್ತೆ ಹೇಳಿಕೆಲ್ಲ ಬಂದು ಎಲ್ಲ ಆಯಿತು. ಅಷ್ಟೊತ್ತಿಗೆ ಅವ್ರು ಏನು ಕಂಟೆ ಮತ್ತು ಮುಂಚೆ ಅಂದವರು ಕಡೆಗೆ ಸುಳ್ಳು ಹೇಳಿಕೊಬೇಡ ಒಟ್ಟು ಬೀದಿ ಹುಟ್ಟು ಅಥವಾ ನಂಗೆ ಹುಷಾರಿಲ್ಲ ಹೇಳಿಕೆ ಕಟ್ಟದೆ ಹೋಗುತ್ತೇನೆ ಕೇಳ್ಬಿಟ್ಟ. ಬೇರೆ ಜನ ಕರ್ಕೊಂಡು ಹೋಗ್ಬಿಟ್ಟ ಅಂತ ಅದು ಗಂಟು ಕಟ್ಟಿ ಇದೆ ಎಲ್ಲ ಬೆಳಗಾವಿ ಹೊಂಡ ಅದು ಹಾಗೆ ಬೆಳಗ್ಗೆ ಇದ್ದೆಲ್ಲ ಊರಾಗ ನಮ್ಮಂದಿಗೆಲ್ಲ ಕಳ್ಸಾಗಿ ಬಂದ ಕಾಶಿ ಹೋಗ್ತಂತ ದುಡ್ಡು ಕಾಸೆಲ್ಲ ಕಡೆ ಎಲ್ಲ ಆಗಿತ್ತು. ಅವ್ರ ಕಡೆಗೆ ವರ್ತಮಾನ ಕೊಟ್ಟು ಚೀಟಿ ಕೊಟ್ಟಿದ್ದ ನಾ ಬರೋಕ್ಕಾಗಲ್ಲ ಈಗ ಅಂದೆ ಒಂದು ಹೊನ್ನಾವರ ಬಂಡಿಯವರೇ ಅದಕ್ಕೆ ಚೀಟಿ ಕೊಟ್ಟಿಗೆ ಅಲ್ಪ ಪರಮೇಶ್ವರ ಅವ್ರು ಹೋಗ್ತಾರೆ ಪರಿಚಯ ಇತ್ತು ಅಲ್ಲಿ ಕೊಟ್ಟಿಗೆ ಹೋಗ್ಬಿಟ್ಟ. ಇಲ್ಲ ಈ ಸಂಜೆ ಬೇಡ ಹೊಟ್ಟೆ ಕಣ್ಣು ಹೋಗ್ತೇವೆ ಹೊರಟ ಆಗ್ತಾ ಇಲ್ಲ ಎಲ್ಲ ಮರದಿ ಬೆಳಗ್ಗೆ ಆಯ್ತಲ್ಲ ಬಂದ ಗಡಿ ಅಂತ ಮಾಡಿದಾಗ ಹೋಗುತ್ತೆ ಈಗ ಪ್ರಯಾಣ ಕುಂಟ ಆಗೋದು ಇಲ್ಲ ಅಂತ ಆಗೋದು ಬಂದವರೆಲ್ಲ ಇದಂತ ಮಾಡ್ತಾರೆ ಗಡಿಗೆ ಎಲ್ಲ ದುಡ್ಡೆಲ್ಲ ಕೊಟ್ಟಿದ್ದು ಹೂವು ಅದ್ರಿಗೆ ಗಡಿಗೆಲ್ಲ ಅದೊಂದು ಆತು ಈಗ ಅವತ್ತಿಲ್ಲ ಅಂತ ಆವತ್ತು 10 ದಿವಸಕ್ಕೆ ಬತ್ತ ಅಂತ ಹೇಳಿದ್ದು ಹೌದು ಮಾಡ್ಕೊಂಡು ಕಡಿ ಬರಲ್ಲ ಅಂತ ಇಲ್ಲೇ ಇಲ್ಲ ಬೇರೆ ಒಬ್ಬರು ಕಡಿಮೆ ಹೋಗ್ಬಿಡ ಆತ ಇಲ್ಲ ಕಡೆ ದುಡ್ಡು ಕೊಟ್ಟಿದ್ದಾರೆ ಹೆಂಗೆ ಹೇಳಿತ್ತು ಆ ದುಡ್ಡು ತಗೊಂಡಿದ್ದೆ ಅದು ಕೊಟ್ಟಿದ್ದೆ ಯಾತ್ರೆಗೆ ತಗೊಂಡು ಇಲ್ಲ ಹಂಗೆ ತಗೊಂಡಿಲ್ಲ ಪುನಃ ನೀನು ಎಂತ ಯಾತ್ರೆ ಮಾಡ್ಕೊಂಡು ಅಂತ ನೋಡ ಸುಮ್ಮನೆ ಮಾಡಿ ಆತ ಇಲ್ಲ ಕಡಿ ಒಂದು ತಿಂಗಳ ಬರ್ತಂಗೆ ಗೊತ್ತಾಯ್ತು ಅವ್ರು ಕಾಶಿ ಹೋದ ಬಿಟ್ಟಿಗೆ ಹೋದ ಸುಳ್ಳೆ ಸೈಯವರು ಮತ್ತೆ ಹೋಗ್ಬಿಟ್ಟ ಅಷ್ಟೇ ಬಿಗಿ ಆತ ಹೋಗ್ಬಿಟ್ಟಾರ ಹಿಂಗೆ ಅದಿಲ್ಲ ಅಂತ ಆತ ಸೈಯಲ್ಲ ಅವ್ರು ನಮಗೆ ನಾ ಇರಲೇ ಇಲ್ಲ ಅವ್ರು ಮೊದಲು ಆಗಾನೆ ಅವ್ರ ಸಂಗತಿ ಅವ್ರು ಹೇಳಿದ್ದಾಗ ಹೋದೆ ಅವ್ರು ಕಣ್ಣು ನಾನೇ ಹೋಗ್ತೇವೆ ಒಪ್ಪಿರಲಿಲ್ಲ ನಾವು ಹೋಗ್ತಿದ್ದೇವೆ ಗತಿ ಮಾಡ್ಬಿಟ್ಟು ಹೋದೆ ಅಷ್ಟೇನಾ ಇವ್ರು ನಮಗೆ ಸುಮ್ಮನೆ ಮಾಡಿ ಸೆಗಿ ಬಿದ್ದೋದ್ರ ಒಂದು ದಿನ ಕಳತ್ತು ಕಡೆ ಕಾಶಿ ಹೋಗ್ತಿ ಹೇಳಿದ ಸುಳ್ಳು ಹೇಳಿದ ಅದು ಹಿಂಗೆ ಯಾವ್ದು ಕೇಳಿ ಹೋಗಿ ನಂದು ಇಲ್ಲದೆ ಸುಮ್ಮನೆ ಮಾಡಿ ನಾತು ಒಂದು 4 ತಿಂಗಳು ಕಳತ್ತು ಮನೆ ನವರಾತ್ರಿ ಒಳಗೆ ಚೌತಿ ವರ್ಷ ನೆಂಟರನೇ ಹೋಗುತ್ತೆ ಕಾಶಿ ಹೋಗ್ಬಿಡಿ ಓಕೆ ಓಕೆ ಮಾಡಿಕೆ ಡಿಗ್ರಿ ತಗೊಂಡು ಹೊಂಟಿದ್ದೀವಿ ಇಲ್ಲಿ ಮನೆ ಅಮ್ಮಮ್ಮ ಎಲ್ಲ ಹೋಗ್ತೇವೆ ಮನೆ ಶಾವಿಗೆ ಮಾಡ್ತೀಯ ಅದು ಮಾಡ್ತೀಯ ಇರೋ ಹೊಲ ಇಲ್ಲಿ ಅಂತ ಗೊತ್ತಾಗುತ್ತೆ ಹೊತ್ತಿಗೆ ಹೇಳಿಕೆ ನೋಡ್ಬಿಡು ನಾಗರಾಜ್ ಇದ್ದ 10 ವರ್ಷ ಆಗಿತ್ತು ಅವಾಗ ನಾನು ಇವತ್ತು ಹೇಳಾದಿನ ಆ ಕಾಶಿ ಹೋಗ್ತಿದ್ದೆ ಯಾರು ಹೇಳೋದು ಅಷ್ಟು ದಾಡಿ ಹೇಳ್ಬಿಡು ಅಂತ ಹೇಳಿಕೊಟ್ಟೆ ಹಂಗೆ ಹೋಗಿದ್ದೆ ಆದರೆ ಹೋಗ್ಬಿಟ್ಟು ಕಾಶಿ ಹೋಗ್ಬಿಟ್ಬಿಟ್ಟು ಇತ್ತು ಭಾಷೆ ಹೊತ್ತು ಹೋಗ್ಬಿಟ್ಟು ಕಡೆಗೆ ಇನ್ನೆಂತ ಮಾಡ್ತಾ ಕಡೆ ಕಾಗದ ಹಾಕಿದ್ದೆ ಗುಳ್ಳೆ ಕಾಗದ ಮುಟ್ಲೇ ಇಲ್ಲ ಸ್ವಲ್ಪ ಎತ್ತದ ಅಲ್ಲಿ ಪರಿಶೀಲನೆ ಬೈತು ಅವ್ರನ್ನ ಅವ್ರಿಗೆ ಬರಕೊಡಕ್ಕಾಗಲ್ಲ ಕಾಲ ಕಡೆ ಅರ್ಧ ವರ್ಷ ಹಾಕಿದ್ದೆ ಕಡೆ ಒಂದು ಕಾಲ ಹಾಕಿದ್ದು ಹೊಟ್ಟೆ ಮುಟ್ಟಿದ್ದ ಇಲ್ಲಿ ನಾವು ಹೋಗ್ತಾರ ಅಂತಂದ್ರೆ ಜನೆಲ್ಲ ಪುಕ್ಕಾಗ್ಬಿಟ್ಟ ಕಣ್ ಕಾಲ ಹೋಗ್ಬಿಟ್ಟ ತರ ಹೊಡೆ ಆಗ್ಬಿಟ್ಟ ಇನ್ನಂತ ಕಡೆಗೆ ಮತ್ತೊಂದು ಕಾಲ ಹಾಕಿ ಕಡೆ ಸ್ವಲ್ಪ ಐದು ತಂದಿದ್ದು ಆ ಬೈ ಒಂದು ಮುಟ್ಟಿದ್ದೆ ಹೊರಗಡೆ ಅಂತ ಹಾಗೆ ಆತ ಇಲ್ಲ ಕಡೆ ಎಂತ ಆಗಲ್ಲ ಕಡೆ ತೊಂದರೆ ಆಗಲ್ಲ ಕಡೆ ಹೋಗಿ ಬಂದು ಕಡೆಗೆ ಹಾಗೆ ಅಷ್ಟೊತ್ತು ಏನೋ ಪ್ರಕರಣ ಹೊತ್ತು ಇಲ್ಲಿ ಪರಮೇಶ್ವರನಿಗೆ ಹೋಗಿ ಚೆನ್ನಾಗಿ ಬೆಳಕಿತ್ತು ಹೋಗ್ತಿದ್ದೆ ಅವ್ರ ಮನೆಗೆ ಏನು ಆಯ್ತು ಅವ್ರ ಮನೆ ಸಣ್ಣ ಮಾತ ಊರಾಗೆಲ್ಲ ಊರಿಗೆಲ್ಲ ಸಣ್ಣ ಮಾತಾಗ್ಬಿಟ್ಟ ಪರಮೇಶ್ವರ ದುಡ್ಡಿಟ್ಟಿಗೆ ಹೋಯ್ತಾವ ಏನೋ ಖಂಡಿತ ಇದೆ ಹಾಗೆ ಅಂತೇಳಿ ಪ್ರಚಾರ ಆಗುತ್ತೆ ಸುಳ್ಳ ಬಿಷ್ಟೇ ರಾವಣನ ಮಗ ತರ್ಕಾಪದ ಬಿಷ್ಟೇ ರಾವಣ ಇದ್ದ ಅವನ ಮಗ ಹೌದು ಅರಂಧತಿ ಮಗ ಇಲ್ಲೆಲ್ಲ ಹೌದು ಕಡೆ ಇವರ ಇಲ್ಲಿ ಊರಾಗೆಲ್ಲ ತಾವನ್ನ ಹೊಳಿಸಿರೋ ಊಟ ಅಲ್ಲ ಆರಾಮಿದ್ದು ಏನ ಇಲ್ಲೆಲ್ಲ ಪ್ರಚಾರ ಆಗೋದು ಎದುರಿಗೆ ಬರಲ್ಲ ಹೌದಾ ಕಡೆಗೆ ಇಲ್ಲ ಟಾಮ್ ಯಾರು ಎದುರಿಗೆ ಹಿಂದ್ಬಿಟ್ಟು ಆಚೆಗೆ ಆಚೆಗೆ ಹೇಳ್ತಾ ಇದೆ ಸುಳ್ಳ ಎಂತ ಮಾಡಿದ್ರೆ ಆ ದುಡ್ಡು ಇಟ್ಟಿತ್ತು ಸುಳ್ಳು ಎಂತದಿಲ್ಲ ಎಂತ ಇಲ್ಲ 10-20 ಸಾವಿರ ರೂಪಾಯಿ ಇತ್ತು ಅವನ ಕೈಯಲ್ಲಿ ಇಟ್ಟಿಗೆ ಅವತ್ತಿನ ಕಾಲದ 10,000 ರೂಪಾಯಿ ಭಾರಿ ದೊಡ್ಡ ಹೋಗಿ ಬಳಗಿದ್ದು ಅಡಿಗೆ ಹೋಗ್ತಿದ್ದೆ ಅವೆಲ್ಲ ಸರಿ ಹೌದು ಈ ಜನ ಎಲ್ಲ ದುರಾಭಿಪ್ರಾಯ ಹೌದು ಇಲ್ಲ ಒಬ್ಬನೇ ಬಂದೆ ಕೃಷ್ಣನ ನೋಡಕ್ಕಾಗೆ ಬಂದಿದ್ದೆ ಅಮ್ಮ ಹೇಳಿತ್ತು ನನಗೆ ಅವ್ರ ಮನೆಗೆ ಹೋದ್ರೆ ನೀ ಭಾರಿ ಖುಷಿ ಪಡ್ತಾ ಅರುಂಧತಿ ಮಗ ಅಂದ್ರೆ ಭಾಳ ಖುಷಿ ಅಂಥೇಳಿ ಬೆಳಿಗ್ಗೆ ಹೇಳಿತ್ತು ಎನ್ನು ರಾಶಿ ಕರತ್ತು ಹೋಗಕ್ಕಾಗಲ್ಲ ನೀನಾರು ಹೋಗ್ಬಾ ಅಂತೇಳಿ ಆರಾಮಿದ್ದು ಯಾರು ಬಂತು ಗದ್ದಿಗೆ ಇಲ್ಲಿ ಕೊಟ್ಟಿದ್ದ ಮತ್ತಿಗೋಬೋದು ಕರೆಕ್ಟ್ ಹೌದು ಅವು ನಮ್ಮೂರು ಇದೆ ಸೈ ಸರೋಜ್ ಅಂದ್ರೆ ನಮ್ಮೂರು ಅವಳೆ ಸೈ ಪಕ್ಕದ ಮನೆ ಪುಟ್ಟಣ್ಣನ ಮಗಳು
ಅವ್ರ ಪೈಕಿನೇ. ಕಡೆಗೆ ಇಷ್ಟೆಲ್ಲ ಆಯ್ತು. ಆ ಕಡೆ ಹೋಗಿ ಒಂದು ತಿಂಗಳೈತಿ ಕಡೆ ಒಂದು ಕಡೆಗೆ ಬಂದುಬಿಟ್ಟಿದ್ದೆ. ಅವ್ರು ಪಾಪ ದುಡ್ಡು ತಗೊಳ್ಳು ಇಲ್ಲ ಇಟ್ಟಿದ್ದು ಸುಳ್ಳು ಹೋಗಿದ್ದು ಬಳಕಿದ್ದು ಅಷ್ಟೇ ಇದೆ. ಜನ ದೂರ ಸುಳ್ಳ ಏನು ಹೇಳಲ್ಲ. ಕಡೆ ಅಂತ ಆದ್ರೆ ಕಡೆ ಒಬ್ಬರೇ ಹೋಗಿ ಬಂದ್ಬಿಟ್ಟಿದ್ದೆ. ಕಡೆಯೆಲ್ಲ ಒಬ್ಬನೇ ಹೋಗಿ ಕಡೆಗೆಲ್ಲ ಕಡೆಗೆ 3 ವರ್ಷ ಹೋದೆ. ಕಡೆ 1 ವರ್ಷ ಕಡೆಗೆ ಹೋಗ್ತಾ ಕಡೆ ಹೋಗಿ ಧೈರ್ಯ ಹೋಗಿ ಕಡೆ ಹೇಳಿಗೆ ಹೋದೆ. ಆ ಹುಡುಕಿ ಮಂದಿ ಈಗಿನ ಹುಡುಗರಿಗೆ ಅಷ್ಟೇನು ಕಷ್ಟ ಆಗೋದಿಲ್ಲ. ಕಡೆ ಇಷ್ಟೆಲ್ಲ ಆದ್ಬಿಡ್ಕಣ ಕಡೆಗೆ ಅವ್ರು ಪರಮೇಶ್ವರನಾಗ ಏನೋ ನೀ ಬಂದೇ ಬಜಾವತ್ತ ಮುಂದೆ ಭಾಳ ಅಪೀರ್ತಿ ಆಗ್ತದೆ ಬಂದೇ. ಅಂದ್ರೆ ಅಲ್ಲಿ ಹೋಗಿ ವಾಪಸ್ ಬಂದಿದ್ದು ಎಷ್ಟು ದಿವಸ ಆಯ್ತು ಅಲ್ಲಿಗೆ? ಅಂದ್ರೆ 4 ದಿನ ಮುಡ್ತು ಕಾಶೆ 3 ದಿವಸ ಬಂದೆ. 1 ತಿಂಗಳ ಐತೆ ಬರೀ 3 ದಿವಸ ಅಲ್ಲಿನ ಪ್ರಯಾಣ ಅಷ್ಟೇ. ಅಂದ್ರೆ ಪ್ರಯಾಣ ಹೆಂಗಾತು ಇಲ್ಲಿಂದ ಸಾಗರದಿಂದ? ಬೀರೂರು ಮೀರಜ್ ಪೂನಾದಿಂದ ಮುಂಬೈ. ಓಹೋ ಮುಂಬೈಯಿಂದ ದಾದರ್ ಸ್ಟೇಷನ್ ಹಾಕ್ಬಿಡಿ. ದಾದರ್ ಗೊತ್ತಾಯ್ತು. ರೂಟ್ ಗೊತ್ತಿತ್ತಲ್ಲ ಹಿಂಗೆ ಹೋಗ್ಬಿಟ್ಟು ಅಲ್ಲಿಂದ ಥ್ರೂ ಕಾಶಿ ಹೋಗ್ತು. ಓ ಅಲ್ಲಿಂದ ಒಂದೇ ರೈಲು ಕಾಶಿ. ಈಗ ಮುಂಚೆ ಅವಾಗ ಹಾಗಿದ್ದು ಇವತ್ತು ಒಂದು ಹೊರಡಿದ್ರು. ಈಗ ಒಟ್ಟರೆ ಮಿರ್ಜಾಯಿಂದ ಥ್ರೂ ಕಾಶಿಗೆ ಹೋಗ್ತೀವಿ. ಅವಾಗ ಹಂಗಿತ್ತು. ಕಡೆ ಇಷ್ಟು ನಮಗೆ ಬಂದಿತ್ತು. ಕಡೆಗೆ ತೊಂದರೆ ಆಗಲ್ಲ. ಕಡೆ ಅವರು ಹೇಳಿದ್ರೆ ಅವ್ರು ದುಡ್ಡು ಅಂತ ಸುಳ್ಳ ಜನ ದೂರ ಅಭಿಪ್ರಾಯ ಹೋಗಿ ಬಳಕೆ ದೂರ ಅಭಿಪ್ರಾಯ ಅಂತ ಮಾಡಲೇ ಇಲ್ಲ. ಕಡೆ ಅವ್ರು ಹೇಳಿದ್ರೆ ನೀವು ಬಂದೇ ಬಜೆ ಅವ್ರ ಮುಂದೆ ಜನರಿಗೆ ಏನೇ ಹೋಗ್ತಿತ್ತು ಹಿಂದೆ ಬಿಟ್ಟು ಹೇಳಿ ಎದು ಹೇಳಿಲ್ಲ ಯಾರು ಪಾಪ. ದುಡ್ಡು ಹೇಗೆ ವ್ಯವಹಾರ ಮಾಡ್ತೀನಿ ಸಂಸಾರ ಮಾಡ್ತೀನಿ ದುಡ್ಡು ಇಲ್ತಾ ಇವತ್ತ ಎಂಬಾವು ಕೂಡ ಮಾತಾಡಪ್ಪ ಸಂಸಾರ ಎಂಬಾವು ನೋಡ್ತಾ ಆ ಒಂದು ಜನಕ್ಕೆ ದುಡ್ಡು ಇಲ್ಲ ಹೇಳೋ ಯೋಚನೆ ಮಾಡ್ತೀವಿ. ಯೋಚನೆ ಹೇಳೋದಾಗ ಹೋದಾಗ ಹೌದು ಒಂದು ಮನುಷ್ಯ ಹೋದಾಗ ಸ್ವಲ್ಪ ಹೋದಾಗ ಅದೇನಕ್ಕೆ ದುಡ್ಡು ಇತ್ತು ಪಾಪ. ಇನ್ನು ಕೈಯಲ್ಲಿ ದುಡ್ಡು ಎಂದು ಕೊಟ್ಟು ದುಡ್ಡೆಲ್ಲ ಇತ್ತು ಅದು ತಗೊಂಡು ಹೆಂಗೆ ಮಾಡಿಬಿಟ್ಟು ಯಾರಿಗೆ ಬರೀ ಹೇಳಿದ್ರೆ ಬರೀ ದೇಶದಲ್ಲಿ ಎನ್ಬಿಡಿ ಹೋಗಿ. ಅದು ಮೊದಲನೇ ಸರಿ ಹೋಗಿದ್ದು ಆ ಥರ ಆಯ್ತಲ್ಲ? ಮೊದಲನೇ ಎರಡನೇ ಸತಿ ಹೋದಾಗ ಎರಡು ಹೇಳಿದ ಹೋದ್ವಿ ನಾವು ಅದಂತಾಗಲ್ಲ. ಕಡೆಗೆ ಹೋದಿ ಎಂತ ಕಡೆಗೆ ಎಷ್ಟೋ ಪಟ ಆಗಿದ್ದ. ಕಡೆಗೆ ಬಂಗ ರಾವಣ ಇದ್ದಲ್ಲ ಬಿ ಟಿ ರಾಮಣ್ಣ ಅಲ್ಲ ಈ ಮಂಜಪ್ಪಣ್ಣ ತಮ್ಮ ಅವರೆಲ್ಲ ಕಾಶಿ ಹೋಗಟ್ಟ ಬರ್ತೀರೋ ಅಂತ ನೀನು ಕಡೆ ಹೋಗ್ತೇನೆ ಅಂದ. ಬರೋ ದಾರಿ ಕರ್ಸಿ ಕೊಡ್ತೇವೆ ನಿಂಗೆ ಹೋಯ್ತು ಬಾ ಅಂದ. ಅವ್ರ ಕಡೆ ಹೋಗಿದ್ದು 7 ಕಡೆ ಹೋಯ್ತು ಅವರು ತಗೊಂಡೆ ಬಟ್ರೆ ಬಿಡ್ತಿ ಕಡೆ ಅವ್ರ ನೋಡಿ ಬಾಗಿ ಅಂತ ತೋರಿಸೋದಿಲ್ಲ ಅಡ್ಡಿಲ್ಲ ಬಾ ಅವ್ರು ಎಲ್ಲ ಕಡೆ ಅವ್ರು ಬಂದ. ಅವ್ರು 7 ಜನ ರಾವಣ ಗಣ್ಣ ಅಂತ ಹಂದ್ಬಿಟ್ಟು ನಾಗಕ್ಕ ಗಣ್ಣ ತಾಯಿ ಸುಳ್ಳು ಬಂದ. ನೀ ಬರೋ ಬಂದ ಬತ್ತಿ ಬಂದು ಅಡ್ಡಿ ಇಲ್ಲ ಬಟ್ರೆ ಬಿಟ್ಬಿಡ್ತೆ ಬಾಗಿ ತೋರಿಸೋದಿಲ್ಲ ಹೋಗಿ ಬಟ್ಟೆ ತೋರಿಸ್ತಾ ಅದು ಅಡ್ಡಿ ಇಲ್ಲ ಅಂದೆ. ಬಾ ಅಂದ. ದಾರಿ ತೋರಿಸ ಒಂದು ಕಡೆ ಹೋಗಿದ್ದಿ ಕಡೆ ಅಂದ್ರೆ ಅದು 3ನೇ ಸರಿ ಅಲ್ಲ 5ನೇ ಸರ್ತಿ. ಅವ್ರ ಕಡೆ ಭಟ್ರು ಹೇಳ್ದ ನಿಮ್ ಸಂಖ್ಯೆ ಬಂದು ಹೇಳಿ ಮರದವರು ಅಲ್ಲ ಹೌದಾ ಬಂಗಾರ ಕೊಡ್ಲಕ್ಕೂ ದುಡ್ಡು ಕೊಡ್ಲಕ್ಕೂ ಹೆಂಗೆ ಕೊಂಡ್ಕೊಂಡಿಲ್ಲ. ಈಗ ಒಬ್ಬನೇ ಬಿಟ್ಟರೆ ಹಚ್ಬಿಟ್ಟು ಧನ ಸಹಾಯ ಮಾಡ್ಬಿಡ್ದ. ಅದು ಒಬ್ಬನೇ ಬಿಟ್ರೆ ಜೊತೆಗೆ ಸುಮ್ಮನೆ ಬಿಡ್ದ. ಈಗ ಕೊಂಡು ಗಾಡಿ ಹತ್ತಿ ಗೊತ್ತಾಗ್ಲ ಈಗ ಹೋಗಿ ಧೈರ್ಯ ಆಗಿ ಕರ್ಕೊಂಡು ಹೋಗಿ ತೊಂದರೆ ಆಗಿದೆ. ಅಂದ್ರೆ 5ನೇ ಸರಿ ಹೋದಾಗ 5 ಜನರು ಕರ್ಕೊಂಡು ಹೋಗಿದ್ದಿ? 7 ಜನ. ಆಮೇಲೆ ಪದೇ ಪದೇ ಹೋದವಳು ಬೇರೆ ಜನರು ಕರ್ಕೊಂಡು ಹೋಗಿದ್ದೆ. ಅವ್ರು ಬರೋದು ನಾವು ಒಂದೇ ಅಷ್ಟೇ. ಋಷಿಕೇಶ ಹರಿದ್ವಾರ ಎಲ್ಲ ಕಡೆ ಹೋಗಿದ್ವಿ. ಅಂದ್ರೆ ಇದುವರೆಗೆ 14 ಸರಿ ಹೋಗಿ ಬಂದಾಯ್ತಲ್ದ? 14 ಸರಿ ಒಳಗೆ ಎಷ್ಟು ಜನರನ್ನ ಕರ್ಕೊಂಡು ಹೋಗಿ ಬಂದಾಯ್ತು? ಒಂದೇ ಸರಿ ಮಾತ್ರ ಕರ್ಕೊಂಡು ಹೋಗಿದ್ದು ಜನರನ್ನ. ಬೇರೆ ಬೇರೆ ಸರಿ ಹೋದಾಗೆಲ್ಲ ನೀವು ಒಬ್ಬರೇ ಹೋಗಿದ್ದೆ ಅಲ್ಲ? ರಾಮೇಶ್ವರ ತಿರುಪತಿ ಗಾಣಿಗಾಪುರ ಈ ಕಡೆಗೆ ಕರ್ನಾಟಕದ ಗುಲ್ಬರ್ಗ ಅಲ್ಲೆಲ್ಲ ಅಲ್ಲಿ ಗೊತ್ತಾಗ್ತಾ ಅವ್ರು ಕೊಂಡ್ಕಾಡ್ದು ಕೇಳ್ತಾ ಒಬ್ಬರೇ ಹೋಗ್ಬಿಟ್ಟು ತಲೆಗಾತಿ ಗೊತ್ತಾಗ್ತು ಕಾಜಾಗ ಕೇಳ್ತಾ ಬಿಟ್ಟು ಹೊಡೆದು ತೊಂದರೆ ಆಗತ್ತೆ. ಕಾಶಿ ಹೋದವಾಗಲ್ಲ ಭಾಷೆ ಸಮಸ್ಯೆ ಆಗಲ್ಲ? ಇಲ್ಲ ಭಾಷೆ ಗೊತ್ತಲ್ಲ ಹಿಂದಿ ಏನು ಖರ್ಚು ಕಟ್ಟಿದೆ. ಅಲ್ಲಿ ಓಡಾಡೋಕೆ ತೊಂದರೆ ಆಗೋದಿಲ್ಲ. ಗೆಲ್ಲ ಹಿಂಗೆ ಗಲ್ಜ ಈಗ ಓಡಿ ಎಲ್ಲ ತಿರುಗಿ ಹೋಯ್ತು ರೋಡು. ಕಾಶಿಗಲ್ಲಿ ಓಡಿ ಹರಿದ್ವಾರಗೆ ಆರಾಮಿತ್ತು ರೋಡು ಚೆನ್ನಾಗಿತ್ತು. ಕಾಶಿ ಮಾತ್ರ ಗಲ್ಲಿ ಗಲ್ಲಿ ಜಾಸ್ತಿ ಹಿಂಗೆ 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 ಬೋಡಿ ಅದರೊಳಗೆ ದನ ಕಡೆ ಸಿಕ್ಕಿ ಮಾಡೋದೆ. ಅಲ್ಲಿ ರೋಡೆಲ್ಲ ಬಸ್ ಓಡಾಡೋದು. ಬಸ್ಸು ಓಡಾದ ಪ್ರತ್ಯೇಕ ರೋಡದು. ಅಲ್ಲಿ ಸ್ಕೂಟು ಬೈಸ್ಕೂಲೆಲ್ಲ ಹೋಗ್ತು. ಜನ ತೊಂದರೆ ಇಲ್ಲ ಪ್ರಯಾಣ. ಹೌದಾ ಈಗ ಕೊಂಡ್ಬಿಟ್ರೆ ಅವ್ನು ಗಾಡಿ ಹತ್ತಿದ್ದು ಬಿಟ್ಟು ಗೊತ್ತಾಗ ಅಲ್ಲ ಕೊಂಡ್ಕೊಂಬಿಲ್ಲ. ಹೌದು ಹೌದು ಹೌದು. ಏನು ಮಾಡೋದು ಉಳ್ಕೊಂಬಿಟ್ರೆ ಏನು ಮಾಡೋವಾಗ ಅಪ್ಪ ಐತೆ ಅಪ್ಪ ಇರುತ್ತೆ. ಹೌದು ಅವ್ರು ಹೇಳ್ದ ನಿಮ್ಮ ಶಕ್ತಿ ಬಂದಿದ್ದು ಹೇಳುವಾರ ಅವರು ಧೈರ್ಯ ಹೊಟ್ಟಿದ್ದು ಹೇಳುವಾರ ಊರೇನು ಮಾಡಿತಾರಲ್ಲ ಏನು ಕಾಶಿ ಹೋಗ್ಕೊಂಡು ಹೋದ ಏನು ಬಿಡೋ ಗೊತ್ತಾಗಿಲ್ಲ ಮತ್ತೊಬ್ಬ ಹೇಳ ಮಾತ್ರ ಹೋಗಾಕಿರ್ತವ್ರಿಗೆ
ಈ ರಾವಣನವರಿಗೆ ಹ್ಮ್ ಎಲ್ಲರೂ ಕೇಳಿ ಹೋಗಿ ಕೃಷ್ಣ ಹೋಗಿದ್ದೆ ಹಂಗೆ ಕರ್ಕೊಂಡು ಹೋಗ್ಬೇಕು ಹೇಗೆ ಅಂತ ಹೇಳಿದ್ರು. ಎಲ್ಲರೂ ಬೇಡ ಹಂಗೆ ಹೋಗಬೇಕು ಅಡ್ಡಿಲ್ಲ ಹಾಗೆ ಹೇಳಿದ್ರು. ಬರೀ ಪಡೆಯೋರು ಕೇಳಿ ಹೋಗ್ಕೊಂಡು ಬರಿಲ್ಲ ಈಗ ಅವ್ರಿಗೆ ಕೇಳೋರಿಗೆ ಅಡ್ಡಿ ತಗೊಂಡು ಹೋಗ ಅಡ್ಡಿ ಕೃಷ್ಣನ ಅಡ್ಡಿಲ್ಲ ಅಲ್ಲ ಅದೇ ಕೊಟ್ಟವ್ರು ಬಲ್ಲ ಅದೇ 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 ಹಿಂಗಾದ್ರೆ ಸಮಸ್ಯೆ ಆಯ್ತು. ಇನ್ನೇನು ಆಮೇಲೆ ಈಗ ಗಾಣಿಗಾಪುರ ಆಯ್ತು, ಕಾಶಿ ಹರಿದ್ವಾರ ಅಲ್ಲೆಲ್ಲ ಆಯ್ತು, ಮತ್ತೆ ಬೇರೆ ಬೇರೆ ಕಡೆಗೆ ಎಲ್ಲೆಲ್ಲಿ ಹೋಗಿದ್ದೆ? ಈಗ ಕರ್ನಾಟಕದಲ್ಲಿ ಬೇರೆ ಬೇರೆ ಕ್ಷೇತ್ರಗಳೆಲ್ಲ ಇದ್ದಂತ ಅಲ್ಲೇ ಹೋಗಲ್ಲ ಅದ? ಗೋಕರ್ಣ ಹೋಗಿರೋ? ಎಷ್ಟು ಸರಿ ಹೋಗಿದ್ದಿ ಗೋಕರ್ಣ? ಹಾಂ ಹಾಂ ಆಗಲಿ ಒಂದು 15-20 ಸರಿ ಹೋಗಿಕ್ಕಲ್ಲ? 20 ಸರಿ. ಹಾಂ ಹಾಂ ಹಾಂ. ಕಾಶಿ ಅದೇ ಕಾಶಿ ಕಾಶಿಲಿ ಮುಟ್ತದೆ ಕೊಡ್ತಾರೆ ಇಲ್ಲೆಲ್ಲ. ಕಾಶಿಯಲ್ಲಿ ಹೋದವಾಗ ಎಲ್ಲಿ ಹುಡ್ಕತ್ತಿದ್ದೆ? ಯಾವ ಭಟ್ರ ಮನೆ? ವಿಘ್ನೇಶ್ವರ ಭಟ್ರ ಮನೆ ಗೋಕರ್ಣ. ಓ ಓಕೆ ಓಕೆ. ಹಾಂ ಅಲ್ಲೇ ಕಾಯಂ. ಹಾಂ ಹಾಂ ಮೊದ್ಲಿಂದನೂ ಅವ್ರ ಪರಿಚಯ ಇತ್ತಲ್ಲ? ಅದೇ ಕಾಯಿ ಮತ್ತೆ ಎಲ್ಲಿಲ್ಲ ಕರ್ಣ ಹೋದು ಅವ್ರನ್ನ ಇರ್ತದೆ ಹೋದಾಗಿ ಕರೋದು. ಆಗಲಿ ಆಗಲಿ ಮೊಲ ಊರಿ ಕೊಂಡ್ಕ ಹೆಂಗು ಹಾಗ ಅಂತೀವ ಭಾಳ ಹುಮ್ಮಸ್ಸು ಕರ್ಕೊಂಡು ಹೋಗೋದು. ಅಪ್ಪ ಎಲ್ಲರೂ ಗಂಟು ಬಟ್ಟೆ ಹೇಳಿದ್ದೀವಿ ಅಂತ ಈಗ ಅಕಸ್ಮಾತ್ ಗಾಡಿ ಹಾಕಿ ಒಂದು ನೋಡಿ ಬಂತ ಆಟ ಹೇಳಿ ಮುಂದಟ್ಟೆ ಹೇಳಿ ಅವನ ಅವತ್ತೆ ಎಲ್ಲ ಒಂದೇ ಕಡೆ ಹಾಕಿದೆ ಒಯ್ದು. ಈ ರಾಮಣ್ಣಿಲ್ಲ ಸಹ ಅವನು ಹೇಳ್ತಿದ್ದಾರೆ ಶ್ರಾವಣ ಮಾಸ ಹೋಗಿದ್ದೆ ತಾಯಿ ಕಾಲಿ ಕೊಟ್ಟಿದ್ದ. ಅಲ್ಲಿ ಆಹಾರ ಎಲ್ಲ ನಿಗಕ್ಕೆ ಸೆಟ್ ಆತ ಅಂದ್ರೆ ಒಂದೇ ಸರಿ ಹೋಗ್ತಾರೆ, ಮೊದಲನೇ ಸರಿ ಹೋಗ್ತಾರೆ ಅಲ್ಲಿದು ಇಲ್ಲಿ ಬರೀ ಅನ್ನ ತಿಂತ ನಾವು ಅಲ್ಲಿ ರೊಟ್ಟಿ ಅಂತವೇ ಸಿಹಿ ಅದೆಲ್ಲ ತೊಂದರೆ ಆಗಲ್ಲ? ಹೊರಟಿ ಮಾಡಲಾಗ ಅಡ್ಡಿಲ್ಲ ಅಡ್ಡಿಲ್ಲ ಅದ ತೊಂದರೆ ಆಗಲ್ಲ ಎಲ್ಲೋ ತೊಂದರೆ ಹೇಳಂತ ತೊಂದರೆ ಅಂತ ಎಂತ ಹೇಳ್ದ ಎಂತ ಹೆಂಗೆ ತೊಂದರೆ ಇಲ್ಲ. ಆಮೇಲೆ ರೈಲಲ್ಲೆಲ್ಲ ಈ ಆಹಾರ ಎಲ್ಲ ಹೆಂಗೆ ಇದಾಯ್ತು? ನಾನು ತಗೊಂಡು ರೊಟ್ಟಿ ಮಾಡಿಸಿ ಓಡ್ತಿದ್ದೆ. ಹಣ್ಣು ಹಂಪಲು ಸೇರೋದಿಲ್ಲ, ಹಣ್ಣು ಹಂಪಲು ಜಾಸ್ತಿ. ಹಾಂ ರೊಟ್ಟಿ ಓಡ್ಲ ರೈಲೆಲ್ಲ ಜನ ಸಹಾಯ ಮಾಡ್ತಿದ್ವಾ? ಮಾಡಿದ್ದ. ಹಾಂ ಹಾಂ ಹೋಟ್ಲಿ ಹೋಗ್ಲೆ ಹಾಕಿದ್ರು ಇಳಿಯೋದು ತೆಗೆದು ಹಣ್ಣು ತಿನ್ಬಿಡ್ತಿದ್ದೆ ಬೇಕಾಗ್ತಿಲ್ಲ. ಅವ್ರು ಕೇಳ್ತಿದ್ದ ಚಾ 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 ಅಂತ ಹೇಳಿ ಹೋಗಿದ್ರ ನೀವು ಕುಡಿ ಹೇಳ್ತಿದ್ದ ನಾವು ಬ್ರಾಹ್ಮಣರು ಕುಡಿಯಲ್ಲ ಅಂತ. ನಾವು ಬ್ರಾಹ್ಮಣ ಹೇಳ್ತಾವ ಕುಡಿಯೋಲ್ಲ ಆಸ್ತಿ ನೋಡ್ಕೊಂಡು ಒಬ್ಬನೇ ಮಾಡ್ತಾನೆ ಬರ ಗಂಟು ಕೊಡ್ತಿದ್ಯಾರೋ ರೈಲಿಗೆ ಹೋಗ್ಲಿಕ್ಕೆ ಬಂದಾಗ ರಿಕ್ಷಾ ಹೋಗ್ಲಿಕ್ಕೆ ಕೊಡಕೋದ್ರೆ ಆಗ್ತಿತ್ತು. ಹೌದೌದು ಗಾಡಿ ಹೋಗ್ಲಿಕ್ಕೆ ಹೇಳಿದ್ದೆ ಗಾಡಿ ಹೋಗ್ತಿದ್ದ ಹೋಗ್ಲಾಗ ಕೊಡಿದ್ರೆ ಹಂಗೆ ಗಾಡಿ ತಗೊಂಡು ಹೇಳಿದ ಗಾಡಿ ಹೋಗ್ಲಿಕ್ಕೆ 4 ಇದ್ದಲ್ಲಿ ಗಂಟು ಹೊಡಿದ್ವಿ, ಒಬ್ಬರೇ ಇದ್ದ ಗಂಟು ಕೊಟ್ಟು ಹೇಳಿದ ಹಾಗೆ ಮಾಡ್ತಿದ್ದೆ. ಒಬ್ಬರೇ ಇದ್ರೆ ಮೋಸ ಮಾಡಕ್ಕೆ 4 ಇದ್ದ ಮಂದಿ ಮಾಡಕ್ಕೆ 4 ಮಧ್ಯ ಕಡೆ ಕೊಡ್ತಿದ್ದೆ. ಕಡೆಗೆ ಏನಾಗ್ತದೆ ಕೊಡಿದಾಗ ಇಲ್ಲಿಂದ ಅಲ್ಲಿ ಸಂಡಾಸ ಇತ್ತು ಕಡೆಗೆ ಅವರು ನೋಡ್ಕೊಂಡು ಸಾಯವ ಕೈ ಬಿಟ್ಟಿಗೆ ಬಂದ ಕಡೆ ಅವ್ರು ಯಾವ ಯಾವ ಕಾಸ ಅಂತ ಯಾವ ಮೈಸೂರು ದೇಶ ಅಂತ ತಮ್ಮ ಗಂಟು ನೋಡಿ ಅಂಕ ಕೊಡ್ತಿದ್ದ ಕಡೆ ಈ ಕಡೆ ಅಂತೇಳಿ ಕಡೆ ತೊಂದರೆ ಓಹೋ ಹೌದು ಹೊರಿ ತೊಂದರೆ ಆಗಲಿ. ಮತ್ತೆ ಈಗ ಹೋಗೋವಂತ ಅನಿಸ್ತಾ ಕಾಶಿಗೆ? ಅನ್ಸೋ ಹೋಗೋರೆ ಸುಮ್ಮನೆ ಅನಿಸ್ತು. ಈಗಿನ ಸದ್ಯ ಇದ್ದೆ ಹುಷಾರ್ಲೆಕ್ಕಾಗಿ ವಯಸ್ಸಾದ ಒಬ್ಬರೇ ಹೋಗಿ ಬೇಡ ಅಂತೇಳಿ ಹೋಗ್ಬೇರೆ ಇದ್ದು ಅದು ಬೇಡ ಒಬ್ಬನೇ ಹೋಗ್ತಾರೆ. ಓಕೆ ಓಕೆ. ಈಗ ಎಷ್ಟನೇ ವರ್ಷದ ಹಿಂದೆ ಅಂದ್ರೆ ಹೋಗಿ ಬಂದಿದ್ದಾಗಿತ್ತು? 10 ವರ್ಷ ಆತಲ್ದ ಈಗ? ಹಾಂ ಹಾಂ ಹಾಂ. ಅಂದ್ರೆ 67ನೇ ವಯಸ್ಸಿನಲ್ಲಿ ಕೊನೆಗೆ ಹೋಗಿ ಬಂದಿದ್ದು ಅಲ್ದಾ? 67ನೇ ವಯಸ್ಸು. ಹಾಂ 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 ಹಾಂ. ಧೈರ್ಯ ಇದ್ದೀವತ್ತು ಅದಿಂದ ಧೈರ್ಯ ಇರ್ತಾರೆ ಆ ಸ್ವಾಮಿಗೆ ಹೋಗಲ್ಲ ವಯಸ್ಸಾದ ಅದೇ ಅದೇ. ಈಗ ಹೋದ್ರೆ ಕಷ್ಟ ಆಗ್ತೇನೆ ಮತ್ತೆ ಜನಜಂಗುಳಿ ಎಲ್ಲ ಜಾಸ್ತಿ ಈಗ ಬಹುಶಃ. ಆಮೇಲೆ ಜನರು ಓಡಾಟ ಈ ವಾಹನದ ವೇಗ ಎಲ್ಲದೂ ಬಹುಶಃ ಜಾಸ್ತಿ. ಆ ಉತ್ತರದ ಕಡೆ ಹೆಂಗೆ ನಮ್ಮ ಕಡೆಯವ್ರಿಗೆ ಸ್ವಲ್ಪ ಗೌರವ ಕೊಡ್ತವಾ? ಅಂದ್ರೆ ಈ ಕಣ್ಣು ಕಾಣೋದಿಲ್ಲ ಅದು ಇದು ಅಂದ್ರೆ ಗೌರವ ಕೊಡ್ತವಾ? ಅದಡ್ಡಿಲ್ಲ. ಹಾಂ ಹಾಂ ಹಾಂ. ಅಂದ್ರೆ ಯಾವುದೇ ತರದ ತೊಂದರೆ ಕಾಣಲ್ಲ ಅಲ್ಲಿ ಹೋದಾಗ? ತೊಂದರೆ ಮೋಸ ಮಾಡಕ್ಕೆ ನಾವು ಅವ್ರಿಗೆ ಕಮ್ಮಿ ಮಾಡಲು ದುಡ್ಡು ನಾವು ಮೋಸ ದುಡ್ಡು ತೋರಿಸಾಡಾಗ ಅವ್ರ ಹತ್ರ. ಹಾಂ ಹಂಗೆ ಹಂಗೆ ನಾವು ಕೊಡಬೇಡ ಅದು ಯಾವುದಿದೆ. ಹೌದು. ಆಮೇಲೆ ಈಗ ಅಲ್ಲಿಂದ ಇಲ್ಲಿಗೆ ಸುಮಾರು ಸರಿ ಓಡಾಡಿದ್ರಲ್ಲ ಅವಾಗ ಕಳ್ಳಕಾಕರು ಒಂದ್ಸರಿನೂ ಕಳ್ತಾನ ಎಂತ ಆಗಲ್ಲ ಅಂತದ ನೋಡ್ಲೆ. ಹೇಳಿದ್ವಿ ಬದುಕಪ್ಪ ಹೇಳಿದ್ವಿ ಮಂಜ ಬೇಡ ಗುಡ್ಲೆಕ್ಕ ಗರಿ ಮೇಲೆ ಬೇಜಾರಾಗ್ತು ಹಾಗಿತ್ತು ಏನಾದ್ರು ಆಗಲಿ.
ಧೈರ್ಯ 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 ಧೈರ್ಯ. ಆದ್ರೆ ಅಲ್ಲಿಂದ ಬರಕರೆ ಈ ಟಿಕೆಟ್ ಬುಕ್ಕಿಂಗ್ ಎಲ್ಲ ಬಹಳ ಕಷ್ಟ ಅಂತ ಹೇಳಿ ಕೇಳಿದ್ದೆ. ಹೌದು. ನಿಮ್ಗೆ ಹೆಂಗ್ ಸಿಕ್ತಿತ್ತು ಅದು? ಇಲ್ಲ ಟಿಕೆಟ್ ಪರೀಕ್ಷೆ ಮಾಡಿಸ್ಕೊಡ್ತಿತ್ತು. ಅವರು ಮಾಡಿಕೊಡ್ತಿದ್ದ ಅಲ್ಲಿ ಭಟ್ರ ಮನೇಲಿ, ವಿಘ್ನೇಶ್ವರ ಭಟ್ರ ಮನೇಲಿ. ಅಲ್ಲಿ ಇಲ್ಲೇ ಮಾಡಿಸಿದ್ದೀಗ. ಇಲ್ಲಿಂದ ನಾವು ರಿಸರ್ವ್. ಅದು ಪೂರ್ತಿ ಆಮೇಲೆ ಈಗ ಕಣ್ ಕಾಣಿಸೋದಿಲ್ಲ ಅಂತ ಹೇಳಿ ಈ ಬೇರೆ ಏನಾರು ಕನ್ಸೆಷನ್ ಅಂತಾರೆ ಇದ್ದ ಟಿಕೆಟ್ ಅಲ್ಲಿ ರೂಪಾಯಿಗೆ 4 ಕಣೆ. ಅಂದರೆ 300 ರೂಪಾಯಿ 150 ಹೋಗ್ತಾ ಬರ್ತದೆ. ಅಂದರೆ 150 ಕನ್ಸೆಷನ್. ಹೋಗ್ತಾ 75 ರೂಪಾಯಿ ಕನ್ಸೆಷನ್. ಅಂದರೆ ಅರ್ಧ ಜಾತಿ ಹೋಗೋದು ನಾವು. ಜನರ ಗಾಡಿ ಬರ್ತದೆ. ಭಾಷೆ ಹೌದು. ಈಗ ಯಾವ್ಯಾವ ಭಾಷೆ ಬತ್ತು? ಹಿಂದಿ ಬರ್ತದೆ. ಹಿಂದಿ ಕನ್ನಡ ಎರಡು ಅಂತ. ತೊಂದರೆ ಹೋಗೋದ. ಅಲ್ಲ ಈ ರಾಮೇಶ್ವರ ಆ ಕಡೆಗೆಲ್ಲ ಹೋಗುವಂತ ಅನ್ಸಲ್ಯ? ಹೋಗಿದ್ದೆ. ರಾಮೇಶ್ವರಕ್ಕೆ ಹೋಗಿ ಬಂದಾಯ್ತಾ? ಅದನ್ನ ಆಗ್ಲೇ ಕೇಳಿದೆ ಅದಕ್ಕೆ. ಹೌದಾ? ದರ್ಶನ ಮುಟ್ಟೆ ಬಿಡಲ್ಲ. ಊಟ ಬಿಡಲ್ಲ. ನೋಡಿ ಬರ್ತದೆ ಅಲ್ಲಿ ಬಾತಿಗೆ ಬರ್ತದೆ ಅಭಿಷೇಕ ಮಾಡ್ತಾರೆ. ಓಹೋ. ಒಳ್ಳೆ ಮೈ ನೀರು ಹೋಯ್ತಾರೆ ಬಕೆಟ್ ಅವರು ಸೇರಿ ಕೊಣ ಪಣ ಕೊಣ ಇದ್ದಾವ. ಒಂದು ಬಕೆಟ್ಗೆ 18 2 ರೂಪಾಯಿ 4 ರೂಪಾಯಿ ಕೊಡೋ. ಓಹೋ. ರಾಮೇಶ್ವರದಲ್ಲಿ ಕೊಣ ಇಲ್ಲ, ತೀರ್ಥ ಇಳಿಯ ಹೋಗಿದೆ. ಸಮುದ್ರ ಸ್ನಾನ ಮಾಡಿದ್ವಿ. ಓ ಸಮುದ್ರ ಸ್ನಾನ ಮಾಡಿದ್ವಿ. ಆಗ್ಲಿ. ರಾಮೇಶ್ವರಕ್ಕೆ ಹೋಗ್ತಾರೆ ಭಾಷೆ ಪ್ರಾಬ್ಲಮ್ ಆಗಲ್ಲ, ಯಾಕೆಂದ್ರೆ ತಮಿಳು ಮಾತಾಡ್ತಲ್ಲ. ಹಿಂದಿ ಹಿಂದಿ ಮಾತಾಡ್ತವಾ? ಅಲ್ಲೂ ಬಸ್ಸ ಇಲ್ಲ ರೈಲೇನೆ? ಆಗ್ಲಿ ಆಗ್ಲಿ. ಇಲ್ಲಿಂದ ಹೋಗಿ ಮಂಟಪ ಮೊದಲಾಗಿ ಹೋಗ್ತು. ತೂಕ ರಾಮೇಶ್ವರ ಬೆಂಗಳೂರಿಂದ. ಆಗ್ಲಿ. ಒಳ್ಳೆ ಹೋಗಿ ಹೋಗಿ ಈಗ ನಿಮಗೆ ಇಷ್ಟೆಲ್ಲ ಸಾಧನೆ ಮಾಡಿದ್ವಿ ಅಂದರೆ ಇದು ಸಾಧನೆ, ಬೇರೆಯವ್ರಿಗೆ ಗೊತ್ತಾಗ್ತಿಲ್ಲ ಇದು ಸಾಧನೆ ಅಂತೇಳಿ. ಆದರೆ ಧೈರ್ಯ. ಆದರೆ ನಿಮಗೆ ಬೇರೆ ಯಾರು ಇದು ಕೇಳಿ ಇದು ಮಾಡಿ ಪ್ರಶಸ್ತಿ ಅಥವಾ ಸಂಘ ಸಂಸ್ಥೆಗಳು ಗುರುತ ಇದು ಮಾಡಿ ಅದೇನು ಮಾಡಲ್ಲ ಎಷ್ಟು ವರ್ಷ ಆದ್ರೆ? ಎಂತೂ ಮಾಡಲ್ಲ. ಅದೇ ಮೊನ್ನೆ ಯಾರೋ ಸನ್ಮಾನ ಪತ್ರ ಕೊಟ್ಟ ಅಂತ ಆತಲ್ದ? ಕಾಶಿ ಇಂಥ ಇಂಥ ಕಣ್ಕಾಲ ಇಂಥ ಎಷ್ಟೋ ಜನ ಮಾಡ್ತೇವೆ ನೀ ಬರಲೇಬೇಕು. ಅವತ್ತು ಹುಟ್ಟಿ ಆಯುಷ್ಯವಾಯಿತು ಅವ್ರನ್ನೇ ಮಗಳದ್ದು. ಬರಲೇಬೇಕು ಅಂತ ಕಡೆ ಹೋಗಿದ್ದೆ. ಮಾಡ್ತಾವ. ಆಗಲಿ ಆಗಲಿ. ಬ್ಯಾಳ ಕೇಳಿದ್ಯಾ ಎಷ್ಟೋ ಜನ ಮಾಡ್ತಾರೆ, ನೀನು ಕಣ್ಕಾಲ್ದಂಗೆ ಮಾಡ್ತೇನೆ ದೊಡ್ಡ ಹತ್ರ ಬರಬೇಕು. ಆಗಲಿ. ಆಮೇಲೆ ಇನ್ನು ಒಂದೇ ಒಂದು ಪ್ರಶ್ನೆ ಕೇಳ್ತಿ, ನೀವು ಬೇಜಾರು ಮಾಡ್ಕೊಳ್ಳಿ. ನೀವು ಈಗ ನಿಮ್ಮ ಕಣ್ಣು ಮೊದಲಿಂದನೂ ಹೋಗ್ಬಿಡ್ದಲ್ದ? ಕಣ್ಣು ಹುಟ್ಟಿದಾಗಿಂದ ಹುಟ್ಟಿದಾಗಿಂದ ಹೋಗಿದ್ದಕ್ಕಾಗಿ ಯಾವತ್ತಾರು ಪಶ್ಚಾತ್ತಾಪ ಆಯ್ತು, ಅಯ್ಯೋ ನನಗೆ ಕಣ್ಣು ಇದ್ದಿದ್ರೆ ನಾನು ಇನ್ನೂ ಚೆನ್ನಾಗಿರ್ತಿದ್ದೆ ಆ ಥರ ಏನಾರು ಇತ್ತ ಮನಸ್ಸಲ್ಲಿ? ಏನೋ ಯಾವತ್ತೂ ಅನ್ಸಲ್ಲ ಹಂಗಂದ? ಆಗಲಿ. ಹಾಂ 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 ಆಗಲಿ ಆಗಲಿ. ಧೈರ್ಯ ಧೈರ್ಯ ಸರಿ ಸರಿ. ಸುಳ್ಳು ಹೇಳ ಜಾಸ್ತಿ ಅಲ್ಲ, ಒಳ್ಳೆ ಕೆಲಸ ಆಗಲಿ ಆಗಲಿ. ಸರಿ ಆಯ್ತು ಸರಿ ಆಯ್ತು. ಒಂದು ಹಿಂದೆ ಸಣ್ಣ ಹಂಗಾಗಿ ಇವೆಲ್ಲ ಹಿಂದೆ ಹುಡುಗಿ ಮೀಸೆ ಬರ್ತಾ ಇದ್ದ ರಾಶಿ ಖರ್ಚು ಮಾಡ್ತಾ ಬೈದಿದ್ದಾರೆ. ಕೊಡಬೇಡ ಕೊಡಿ ಸೀಗೆ ಕೆಳಗೆ ಬಿಡ್ತಾ ಕೊಡ್ತಿದ್ದೆ. ಸೀಗೆ ಬಿಡ್ತಿದ್ವಿ ಏನು ಮಾಡ್ತೀಯ ಸೀಗೆ ಮೀಸೆಲ್ಲಿ ಬರ್ತದೆ ಬೈದ. ಮಾಡ್ತೀವಿ ಕಿಮ್ಮಿ ಕೇಳಲ್ಲ, ಭಾಳ ಹಾಕಿ ಮೀಸೆ ಬಿಟ್ಟಿದ್ದೆ. ಅವರಿಲ್ಲ ನೋಡಿ ಸೀಗೆ ಸೀಗೆ ಐತೆ ಅಂದ್ವಿ, ಸೀಗೆನೇ ಬಿಟ್ರಿ. ಹೀಗೆಲ್ಲ ಮಾಡಿ ಎಂದೂ ಅಷ್ಟೇ ಎಲ್ಲೋದು ಅಷ್ಟೇ. ಎಲ್ಲೂ ಪಶ್ಚಾತ್ತಾಪ ಇಲ್ಲ ಅಲ್ದ? ಇಲ್ಲ ಧೈರ್ಯ ಆಗ್ಲಿ ಆಗ್ಲಿ. ಭಾಳ ಹೆಚ್ಚು ಆ ಬಟ್ ನಂಬಿಕೆ ಎಲ್ಲಾರ ತಿಮ್ಮಯ್ಯ ಪರಮೇಶ್ವರ ಹೋಗ್ತಾ ಕಾಯಿ ಹೋಗೋದೇ ಕರ್ಕೊಂಡು ಬಿಡ್ತಾ ಅಂತ ಹೇಳಿದ. ಅವ್ರ ನಂಬಿಕೆ ಎಲ್ಲಾರ ಹೇಳಾಗಿತ್ತು, ಬ್ಯಾನ್ ನಮ್ಗೆ ಆಗಲ್ಲ ಅಂತ ಹೇಳಿದ್ದು ಬಂದಿತ್ತು. ಸುಳ್ಳು ಹೇಳಿಬೇಡ ಬಂದ್ಬಿಟ್ಟಿಗೆ ಬಂದೆ. ಈ ವರ್ಷ ಯಾರು ನಾ ಕೇಳಿದೆ ಕಡೆ ರಾಮೇಶ್ವರ ಹೋಗೋಣ ಹೋಗಿದ್ದೆ, ಕುಂದೂರಿ ಹೋಗಿದ್ದೆ, ಎಲ್ಲ ಹೋಗಿದ್ದೆ, ತಿರುಪತಿ ಎಲ್ಲ ಹೋಗಿ. ಆಗಲಿ. ಇಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಓಡಾಡ್ತೀವಿ ಅಂದರೆ ಬಸ್ನಲ್ಲೆಲ್ಲ ರಾಶಿ ದೂರದವರೆಗೆ ಹೋಗಿ ಬರೋಕ್ಕಾಗ್ತಾ? ಇಲ್ಲಿ ಹತ್ರ ಅಂದರೆ ಲೋಕಲ್ ಈಗ ಸಾಗರ ಗಿಗ್ರಾಗಲಿ ಸಾಗರ ಸಿರ್ಸಿ ತೊಂದರೆ ಇಲ್ಲ ಹೋಗಿ ಬರೋಕ್ಕೆ? ಬಸ್ನಲ್ಲಿ ಹೋಗೋಕ್ಕಾರೆಲ್ಲ ಸಹಾಯ ಮಾಡ್ತಲ್ದ ಜನ? ಏನು ತೊಂದರೆ? ಮತ್ತೆ ನಿಮಗೆ ಏನು ಏನಾರು ಮತ್ತೆ
ಈಗಿನ ಜನತೆಗೆ ಏನಾರು ಹೇಳುವಂತ ಅನಿಸ್ತಾ ಅಥವಾ ಈಗಿನ ಜನರಿಗೆ ಏನು ಅದಿಲ್ಲ ಇದಿಲ್ಲ ಹೇಳ್ಕೋತ ಕಂಪ್ಲೇಂಟ್ ಮಾಡ್ಕೋತಲೇ ಇರ್ತಲ್ಲ ಅಂದ್ರೆ ನಮ್ಗೆ ಹಂಗಿದ್ರೆ ಹೆಂಗ್ ಮಾಡ್ತಿದ್ದಿ ಹಂಗೆ ಹೆಂಗ್ ಅದಿದ್ರೆ ಇದು ಮಾಡ್ತಿದ್ದಿ ಎಲ್ಲ ಹೇಳ್ತಲ್ಲ ಅವ್ರಿಗೆಲ್ಲ ಏನಾರು ಹೇಳುವಂತ ಅನಿಸ್ತಾ? ಅಲ್ಲ ನಮ್ಮ ಧೈರ್ಯ ಇದ್ರೆ ಏನೂ ಮಾಡ್ಲಕ್ಕು ಅಂತ ಹೇಳಿ ಅದೇ 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 ಆಗಲಿ ಆಗಲಿ ಹಾಗೆಲ್ಲ ಹೌದು ಸುಖ ಕಷ್ಟ ಇದ್ದಿದ್ರೆ ಏನ್ ಮಾಡ್ತಾರೆ? ಹೌದು, ಹುಟ್ಟಿದ ಮೇಲೆ ಸುಖ ಬರ್ತು ಕಷ್ಟನೂ ಬರ್ತು. ಒಂದು ಹೇಳ್ಬಿಟ್ಟು ಬರ್ತಾ. ಹೌದು ಹೌದು ಅದೇ ಸರಿ ಆಯ್ತು.